ಹೊತ್ತಿ ಉರಿದ ದುಬಾರಿ ಬೈಕ್ಗಳು. ಬೆಂಕಿಯ ಜ್ವಾಲೆಗೆ ಪ್ರಾಣ ಬಿಟ್ಟ ಲವ್ ಬರ್ಡ್ಸ್. ಮನೆ ಗೋಡೆ ಕಿಟಕಿ ಟೈಲರ್ ಮಷೀನ್ ಡ್ಯಾಮೇಜ್. ಬೆಂಗಳೂರಿನ ಜೆಪಿ ನಗರದ ಚಾಮುಂಡಿ ನಗರದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿವೆ. ರಾತ್ರಿ ಊಟ ಮಾಡಿ ಆರಾಮಾಗಿ ನಿದ್ರೆ ಮಾಡೋಣ ಅಂತ ಮಲಗಿದ್ದವರಿಗೆ ಮಧ್ಯರಾತ್ರಿ ಶಾಕ್ ಎದುರಾಗಿದ್ದು ಕಣ್ಣ ಮುಂದೆ ಬೈಕ್ಗಳು ಧಗಧಗ ಅಂತ ಹೊತ್ತಿ ಉರಿದಿವೆ. ಮಧ್ಯರಾತ್ರಿ 2 ಗಂಟೆ ಚೆನ್ನಾಗಿ ಊಟ ಮಾಡಿ ಮಲಗಿದ್ರು. ಆ ಏರಿಯಾದಲ್ಲೂ ಜನರೆಲ್ಲ ಗಾಢ ನಿದ್ರೆಗೆ ಜಾರಿದ್ರು. ಆದ್ರೆ ಏಕಾಏಕಿ ಧಗಧಗ ಅಂತ ಬೆಂಕಿ ಹೊತ್ಕೊಂಡಿದೆ. ಮನೆ ಹೊರಗೆ ಬಂದು ನೋಡಿದ್ರೆ ಆಚೆ ನಿಲ್ಲಿಸಿದ್ದ ಬೈಕ್ಗಳು ಸುಟ್ಟು ಹೋಗಿದ್ವು. ಮನೆಯ ಗೋಡೆಯವರೆಗೂ ಬೆಂಕಿಯ ಕಿಡಿ ಹಬ್ಬಿದ್ದು ಮನೆಗೂ ಬೆಂಕಿ ಬಿದ್ದಿದೆ. ಜೆಪಿ ನಗರದ ಚಾಮುಂಡಿ ನಗರದಲ್ಲಿ ವಿಜಯ್ ಅನ್ನೋರು ಪ್ರತಿನಿತ್ಯ ತಮ್ಮ ಮನೆ ಎದುರುಗಡೆಯಲ್ಲಿ ಬೈಕ್ಗಳನ್ನ ನಿಲ್ಲಿಸ್ತಾ ಇದ್ರು. ಮನೆಯಲ್ಲಿ ಬಾಡಿಗೆ ಇದ್ದವರು ಅಕ್ಕಪಕ್ಕದವರು ಸಹ ಅದೇ ಜಾಗದಲ್ಲಿ ಬೈಕ್ ಹಾಗೂ ಕಾರು ನಿಲ್ಲಿಸ್ತಾ ಇದ್ರು. ದುರಂತ ಏನಪ್ಪಾ ಅಂದ್ರೆ ಮಂಗಳವಾರ ರಾತ್ರಿ ಮನೆ ಎದುರುಗಡೆ ನಿಲ್ಲಿಸಲಾಗಿದ್ದ ಬೈಕ್ಗಳಿಗೆ ಬೆಂಕಿ ಬಿದ್ದಿದೆ. ಈ ದುರಂತದಲ್ಲಿ 4 ಬೈಕ್ಗಳು ಸುಟ್ಟು ಭಸ್ಮವಾಗಿದ್ರೆ ಮನೆಯವರ ಜಾಗರೂಕತೆಯಿಂದ ಉಳಿದ 3 ಬೈಕ್ ಹಾಗೂ 1 ಕಾರ್ ಸೇಫ್ ಆಗಿದೆ. ಈ ಒಂದು ಸ್ಥಳದಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸ್ಕೆಲಿಟನ್ ರೀತಿಯಲ್ಲಿ ಬೈಕ್ಗಳು ಬಿದ್ದಿದ್ದೇವೆ ಅಂತ ಹೇಳಿ. ಸೊ ರಾತ್ರಿ ಸುಮಾರು 2 ಗಂಟೆ ಹೊತ್ತಿನಲ್ಲಿ ಈಗ ದುಷ್ಕರ್ಮಿಗಳು ಯಾರೋ ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿರುವಂತಹ ಶಂಕೆ ಈಗ ವ್ಯಕ್ತವಾಗಿರುವಂತಹದ್ದು. ಸದ್ಯಕ್ಕೆ ಭಾರತೀಯನವರ ಮನೆಗೆ ಮುಂದೆ ನಿಲ್ಲಿಸಿದಂತಹ ಅವರಿಗೆ ಸೇರಿದಂತಹ 2 ಬೈಕ್ಗಳು ಜೊತೆಗೆ ಇದೇ ಮನೆಯಲ್ಲಿ ಬಾಡಿಗೆ ಇರುವಂತಹ ಅವರ 2 ಬೈಕ್ಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹದ್ದು. ಇನ್ನು ಅದರ ಪಕ್ಕದಲ್ಲಿ ನಿಲ್ಲಿಸಿದಂತಹ ಕೆಲವೊಂದು ಬೈಕ್ಗಳನ್ನು ರಾತ್ರಿ 2 ಗಂಟೆಗೆ ಎದ್ದು ಬಂದಂತಹ ವಿಜಯನವರು ಅಥವಾ ಭಾರತೀಯನವರು ಇಡೀ ಬಿಲ್ಡಿಂಗ್ ನಲ್ಲಿ ವಾಸವಾಗಿರುವಂತಹ ಜನ ಬಂದು ರಕ್ಷಣೆ ಮಾಡಿರುವಂತಹದ್ದು. ರಕ್ಷಣೆಗೆ ಪ್ರಯತ್ನ ಪಟ್ಟಂತಹ ಹಿನ್ನೆಲೆಯಲ್ಲಿ ಈಗ 1 ಕಾರ್ ಜೊತೆಗೆ 2 ಬೈಕ್ಗಳು ಮಾತ್ರ ಬಚಾವಾಗಿರುವಂತಹದ್ದು. ಇನ್ನು ಈ ಒಂದು ಬಿಸಿ ಅಥವಾ ತಾಕಕ್ಕೆ ಮತ್ತೆ ಆ ಪೆಟ್ರೋಲ್ ಬೈಕಲ್ಲಿದ್ದಂತಹ ಪೆಟ್ರೋಲ್ನ ಬ್ಲಾಸ್ಟ್ ಆಗಿದ್ದಂತಹ ಹಿನ್ನೆಲೆಯಲ್ಲಿ ಇಡೀ ಮನೆಗೆ ಒಂದು ಹಾನಿ ಕೂಡ ಆಗಿರುವಂತಹದ್ದು. ವಿಂಡೋ ಗ್ಲಾಸ್ ಪುಡಿ ಆಗಿರುವಂಥದ್ದು, ಜೊತೆಗೆ ವಿಂಡೋ ಪಕ್ಕದಲ್ಲೇ ಇದ್ದಂತಹ ಟೈಲರ್ ಮಿಷನ್ ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು ಎಲ್ಲವೂ ಕೂಡ ಸುಟ್ಟು ಹೋಗಿರುವಂತಹದ್ದು. ಬೆಂಕಿ ಹೇಗೆ ಹೊತ್ಕೊಳ್ತು, ಬೆಂಕಿ ಯಾರಿಟ್ರು ಅನ್ನೋದು ಗೊತ್ತಿಲ್ಲ. ಆದ್ರೆ ಬೈಕ್ಗಳ ಜೊತೆ ಮನೆ ಗೋಡೆಗೂ ಡ್ಯಾಮೇಜ್ ಆಗಿದ್ದು ಬೈಕ್ ಕಳೆದುಕೊಂಡ ಕುಟುಂಬಸ್ಥರು ಕಣ್ಣೀರಾಕಿದ್ದಾರೆ. ನಮ್ದೇ 2 ಬೈಕು. ನಮ್ಮ ಮನೆ ಕೆಲಸ ಮಾಡ್ತೀವಿ. ನಮ್ಮ ಮಗ ಕಾರ್ ಓಡಿಸ್ತಾನೆ, ಮಗಳು ಓದ್ತಾವಳೆ. ಏನು ಅಂತ ನಮಗೆ ಗೊತ್ತಿಲ್ಲ. ನಾವು ಬೆಂಕಿ ಹತ್ಕೊಂಡು ಉರಿತಾ ಇತ್ತು, ಬಾಗಿಲು ತಕೊಂಡು ಈಚೆ ಬರೋಕ್ಕಾಗಲಿಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಅವ್ರವ್ರ ಗಾಡಿ ಸೇಫ್ ಮಾಡ್ಕೊಂಡಿದ್ರು. ನಮ್ಮ ಗಾಡಿ ನಾವು ಸೇಫ್ ಮಾಡೋಕ್ಕಾಗಲಿಲ್ಲ. ಡೈಲಿಲಿ 4 ಒಂದು 6-7 ಇರ್ತವೆ. ಈ ಪಕ್ಕದ ಮನೆ ಕಾರು ಇವೆರಡು ಇವ್ರು ಸೇಫ್ ಮಾಡ್ಕೊಂಡ್ರು. ನಾವು ಕೆಳಗೆ ಬರೋಕ್ಕಾಗಲಿಲ್ಲ. ಇಲ್ಲ, ಯಾವತ್ತೂ ಆಗಿಲ್ಲ. ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಏನು ಅಂತ ಹೇಳಿ ಸರ್. ನಾವು ಇಲ್ಲ, ಅದ್ಯಾವುದು ಇರಲಿಲ್ಲ. ಗೊತ್ತಿಲ್ಲ. ನಾವು ಬಾಗಿಲು ತೆಗೆದು ನೋಡೋವರೆಗೂ ಗೊತ್ತಿಲ್ಲ. ಮನೆ ಒಳಗೆ ಹುಡುಕ್ತಾ ಇದ್ದೋ, ಏನೋ ಕಂಡು ಬರ್ತದಲ್ಲ ಅಂತ ಮನೆಯೆಲ್ಲ ಹುಡುಕ್ತಾ ಇದ್ದೋ. ಆಮೇಲೆ ಬಾಗಿಲು ತೆಗೆದು ನೋಡಿದ್ರೆ ಬೆಂಕಿ ಮೇಲ್ಗಡೆ ಗಂಟ್ಲು ಉರಿತಾ ಇತ್ತು. ನಾವು ಬಾಗಿಲು ತಗೊಂಡು ಈಚೆಗೆ ಬರೋಕ್ಕಾಗಲಿಲ್ಲ. 2 ಗಂಟೆ. ಸದ್ಯದ ಮಾಹಿತಿ ಪ್ರಕಾರ ಇಲ್ಲಿ ಸುಟ್ಟು ಕರಕಲಾಗಿರುವ ಬೈಕ್ಗಳಲ್ಲಿ 2 ಡಿಯೋ, 1 ಹೋಂಡಾ ಶೈನ್ ಹಾಗೂ ಮತ್ತೊಂದು ಡ್ಯೂಕ್ ಬೈಕ್ ಇತ್ತು ಎನ್ನಲಾಗಿದೆ. ಅದೃಷ್ಟ ಏನಪ್ಪಾ ಅಂದ್ರೆ ಮನೆಯಲ್ಲಿದ್ದವರಿಗೆ ಏನೂ ಅಪಾಯ ಆಗಿಲ್ಲ. ಆದ್ರೆ ಯಾರೋ ದ್ವೇಷದಿಂದಲೇ ಬೆಂಕಿ ಇಟ್ಟಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಫುಲ್ ಹತ್ತಾ ಇತ್ತು. ಅದು ಆಚೆ ಓಡ್ ಬಂದ ತಕ್ಷಣ 3 ಗಾಡಿ ಹತ್ತಾ ಇತ್ತು. ನನ್ನ ಗಾಡಿ ಎಲ್ದು ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಕಿರಿಸ್ಬಿಟ್ಟು ಇವ್ರ ಮನೆಯವ್ರು ಬಂದರು. ಇವ್ರ ಕಾರೆಲ್ಲ ತೆಗೆದ್ರು, ಆ ಕಾರ್ ತೆಗೆದ್ರು.
ಆಮೇಲೆ ಇದು ಮಾಡಿ ಅಷ್ಟೊತ್ತಿಗೆ ಮೇಲ್ಗಡೆ ಎಲ್ಲ ಫೈರ್ ಆಯಿತು. ನೀರೆಲ್ಲ ಏನೋ ಪ್ರಯತ್ನ ಮಾಡ್ದು. ಒಳಗಡೆ ಒಂದು ಟೈಲರ್ ಮಿಷಿನು ಬಟ್ಟೆ ಎಲ್ಲ ಅಂಟ್ಕೋತು. ಒಳಗಡೆ ಎಲ್ಲ ಏನು ಎಲ್ಲ ಹೊಂಟಾಗಿದೆ. ಪಚ್ಚಿಗಳ ಮೇಲೆ ಇದು ಹೊಂಟಾಯಿತು, ಸತ್ತೋಯ್ತು ಎಲ್ಲ. ನೈಟು ಎರಡು ಹೊತ್ತಿಗೆ ಯಾರೋ ಮಾಡಿರೋದೇ ಇದು. ಅದು ಎಲ್ಲ ಎಲೆಕ್ಟ್ರಿಕ್ ಗಾಡಿ ಆದಿಲ್ಲ, ಎಲ್ಲ ಪೆಟ್ರೋಲ್ ಗಾಡಿನೇ. ಯಾರು ಮಾಡಿರೋದು ಅಂತ ಹೇಳಿ ಅದು ಅಷ್ಟು ಗೊತ್ತಿಲ್ಲ ಸರ್, ಬೇಕಂತ ಮಾಡಿರೋದು. ಪೆಟ್ರೋಲ್ ಹಾಕಿದಾರ, ಬೆಂಕಿ ಹೇಗೆ ಹಾಕಿತ್ತು ಅದು? ಅದು ಸರ್ ಅಷ್ಟು ದೂರ ಆಗಿದ್ರೆ ಪೆಟ್ರೋಲ್ ಹಾಕಿರ್ಬೇಕು. ನಮ್ಮನೇಲಿ ಟೈಲರ್ ಮಿಷಿನ್ ಹೋಗಿದೆ, ಪಚ್ಚಿಗಳು ಸತ್ತೋಯ್ತು, ಬಟ್ಟೆಗಳು ಒಂದು ಸ್ವಲ್ಪ ಹೋಗ್ಬಿಟ್ಟಿದೆ. ಮನೆಯಲ್ಲಿ ಯಾರ್ಯಾರು ಇದ್ದಿದ್ದು ಇನ್ಸಿಡೆಂಟ್ ಆದಾಗ ಅವ್ರದ್ದೇನು ಇದಾಯ್ತಾ? ಯಾವುದು ಸರ್? ಮನೇಲಿ ಯಾರು ಏನೂ ಆಗಿಲ್ಲ. ನನ್ನ ಮಾತ್ರ ಬಂದು ಗಾಡಿ ತೆಗಿಯುವಾಗ ಇಲ್ಲಿ ಒಂದು ಸ್ವಲ್ಪ ಉರಿತಾ ಇದೆ ಅಲ್ಲ, ಸ್ವಲ್ಪ ಗಾಡಿ ಎಳೆದ್ನಲ್ಲ, ಸ್ವಲ್ಪ ಇದಾಗಿದೆ. ಎಷ್ಟು ವೆಹಿಕಲ್ ಇತ್ತು ಸರ್? 5, ಆಮೇಲೆ ಈ ಕಾರುಗಳು 6 ಬೈಕ್ ಇತ್ತು ಸರ್. 2 ವೀಲರ್ ಒಂದು ಅದು ತಪ್ಪಿಸೋತು, TVS. ನನ್ನ ಗಾಡಿ ಒಂದು ಸ್ವಲ್ಪ ಎಲ್ಲ ಫ್ರಂಟ್ ಇದಾಗಿದೆ. ಆ ಕಾರ್ ಇತ್ತು, ಈ ಕಡೆ ಒಂದು 800 ಇತ್ತು. ಎಷ್ಟು ಬರ್ನ್ ಆಯ್ತು? 4 ಗಾಡಿ ಫುಲ್ ಬರ್ನ್ ಆಗಿಬಿಟ್ಟಿದೆ. ಇದು 4 ಗಾಡಿಗೆ 2 ಕಾರ್ಗೆ ಸ್ವಲ್ಪ ಅವೇ ಇದಾಗಿದೆ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದೀರಾ? ನೈಟೇ ಮಾಡಿದೆ ಸರ್, ಬಂದು ಎಲ್ಲ ನೋಡಿಕೊಂಡು ಇನ್ಫಾರ್ಮ್ ಮಾಡ್ಕೊಂಡು ಬರ್ಕೊಂಡು ಹೋಗಿದ್ದೆ. ಈ ಬೆಂಕಿ ಅವಘಡದಲ್ಲಿ ಪ್ರೀತಿಯಿಂದ ಸಾಕಿಕೊಂಡಿದ್ದ ಲವ್ ಬರ್ಡ್ ಸಹ ಪ್ರಾಣ ಕಳೆದುಕೊಂಡಿದೆ. ಸದ್ಯ ಈ ಸಂಬಂಧ ಜೆಪಿ ನಗರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಬಗ್ಗೆ ವಿವರ ಪಡೆದುಕೊಂಡಿದ್ದು ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾರಂತೆ.